ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಶಿವನೆಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ವಿಶೇಷ ಕಾರ್ಯಕ್ರಮ ದೀಪಾವಳಿ ಹಬ್ಬದ ಕುರಿತು ಮೂರನೆಯ ಭಾಗವನ್ನು ಇವಾಗ ಹೇಳ್ತಾ ಇದ್ದೀವಿ. ಆತ್ಮೀಯರೇ, ಮೊದಲನೇ ಭಾಗದಲ್ಲಿ ನೀರು ತುಂಬತಕ್ಕಂಥ ಹಬ್ಬ, ದೀಪಾವಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳ ಮೂರನೇ ಭಾಗ. ಮೊದಲೇನಪ್ಪ ಅಂದರೆ ನೀರು ತುಂಬ ಹಬ್ಬ, ನರಕ ಚತುರ್ದಶಿ, ಇವುಗಳ ಬಗ್ಗೆ ಹೇಳಿದ್ವಿ. ಅಭ್ಯಂಗ ಸ್ನಾನ ಮಾಡಿಕೊಳ್ತಕ್ಕಂಥದ್ದು, ಸನ್ಬಾತು, ಇವೆಲ್ಲ ಹೇಳಿದ್ವಿ. ಎರಡನೇ ಭಾಗದಲ್ಲಿ ನಾವೇನು ಮಾಡಿದ್ವಿ, ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಬಗ್ಗೆ ತಿಳುವಳಿಕೆ ಕೊಟ್ವಿ. ಹಾಗೂ ಕೇದಾರೇಶ್ವರ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಹಬ್ಬ, ಅದರ ಬಗ್ಗೆ, ಅದರ ಕತೆ ಬಗ್ಗೆ ಕೆಲವು ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿದ್ವಿ. ಪೂರ್ತಿ ಇನ್ನೂ ಕತೆ ಇದೆ, ಅದನ್ನು ನಿಮ್ಮಲ್ಲಿ ಹೇಳ್ತಾರೆ, ಮುಂದೆ ಅರ್ಚಕರು ಬಂದು ಹೇಳ್ತಾರೆ. ಆದ್ಮೇಲೆ ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಹೇಳ್ತೀವಿ. ಯಾವುದಪ್ಪ ಅಂದರೆ ಈ ಬಲೀಂದ್ರನ ಬಗ್ಗೆ. ಬಲಿಚಕ್ರವರ್ತಿ ಅಂದರೆ ಬಲಿಪಾಡ್ಯಮಿ ಅಂದ್ರೇನು, ಬಲಿಚಕ್ರವರ್ತಿ ಅಂದ್ರೇನು ಅಂತಕ್ಕಂಥ ವಿಷಯ ನಾನು ಹೇಳ್ತೀನಿ. ನೋಡಿ, ಈ ಬಲಿಚಕ್ರವರ್ತಿ ಇವನು ರಾಕ್ಷಸ. ಇವನು ಯಾರಪ್ಪ ಅಂದರೆ ಭಕ್ತ ಪ್ರಹ್ಲಾದನಲ್ಲ ಈ ಹಿರಣ್ಯಕಶಿಪು ಮೇಲೆ ವಿಷ್ಣು ಭಕ್ತಿಯನ್ನು ತೋರಿ ಏನೋ ಒಬ್ಬ ರಾಕ್ಷಸನನ್ನು ನಾವು ತಂದೇನೆ ಎದುರಾಕೊಂಡು ಆ ಭಕ್ತ ಪ್ರಹ್ಲಾದ ಅಂತೇಳಿ ಇತಿಹಾಸದಲ್ಲಿರ್ತಕ್ಕಂಥವನು, ನಾರಸಿಂಹ ಸ್ವರೂಪಕ್ಕೆ, ನರಸಿಂಹಾವತಾರಕ್ಕೆ ಕಾರಣವಾಗಿರ್ತಕ್ಕಂಥವನು ಭಕ್ತ ಪ್ರಹ್ಲಾದನು. ಆ ಭಕ್ತ ಪ್ರಹ್ಲಾದನ ಏನೋ ಮೊಮ್ಮಗ ಇವನು ವಿರೋಚನ ಅಂತ, ಭಕ್ತ ಪ್ರಹ್ಲಾದನ ಮಗ. ಅವನ ಮಗ ಈ ಬಲಿಚಕ್ರವರ್ತಿ, ಬಲೀಂದ್ರ ಅಂತ. ಬಲಿಚಕ್ರವರ್ತಿ ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ವಿಧಗಳಲ್ಲಿ ಹೇಳ್ತಾರೆ. ಬಲೀಂದ್ರನ ಕತೆ ಹೇಳ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಹೇಳ್ತಾರೆ, ಆದರೆ ಬಹಳ ಪಾಸಿಟಿವ್ ಆಗಿ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಬಲಿಚಕ್ರವರ್ತಿ ಪ್ರಹ್ಲಾದನ ರೀತಿಯಲ್ಲಿ ಅತಿ ಉತ್ತಮವಾದ ರಾಜ. ಅವನು ತನ್ನ ದೇಶದ ಪ್ರಜೆಗಳನ್ನು ತನ್ನ ಮಕ್ಕಳಿಂದ ನೋಡ್ಕೊಳ್ತಾ ಇದ್ದ, ಹಾಗೂ ಶ್ರೇಷ್ಠನಾಗಿದ್ದ. ಅವನು ಕ್ಷತ್ರಿಯನಾಗಿನೇನು ಮಾಡಬೇಕು ಅವುಗಳನ್ನ ಬಹಳ ಚೆನ್ನಾಗಿ ಶಿಸ್ತಿನಿಂದ ಮಾಡ್ತಾ ಇದ್ದ. ಯಾವುದರಲ್ಲಿ ರಾಕ್ಷಸತ್ವ ಕಾಣಿಸ್ತಾ ಇರಲಿಲ್ಲ, ಎಲ್ಲದರಲ್ಲಿ ದೈವತ್ವವೇ ತುಂಬಿರೋದು. ಮತ್ತು ಅವನು ದಿನಕ್ಕೆ 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 ಈ ಭೂಮಂಡಲದಲ್ಲಿ ಪ್ರಸಿದ್ಧಿ ಪಡೆದ. ಬಲಿಚಕ್ರವರ್ತಿ ಬಹಳ ಒಳ್ಳೆಯವನು. ಆತನ ಹತ್ತಿರಕ್ಕೆ ಹೋದರೆ ಯಾರೂ ಬರಿಗೈನಲ್ಲಿ ವಾಪಸ್ ಬರೋಕ್ಕಾಗಲ್ಲ. ಎಲ್ಲರಿಗೂ ಸಹಾಯ ಮಾಡ್ತಾನೆ. ಉತ್ತಮನು, ಒಳ್ಳೆಯ ವಾಗ್ಮಿ, ದೈವಭಕ್ತನು, ಜೊತೆಗೆ ಧರ್ಮ ಕರ್ಮಾನುಷ್ಠಗಳನ್ನು ಸರಿಯಾಗಿ ತಿಳಿದಿರ್ತಕ್ಕಂಥವನು ಅಂತಕ್ಕಂಥ ಒಳ್ಳೆಯ ಹೆಸರು ಈ ಬಲಿಚಕ್ರವರ್ತಿಗಿರ್ತದೆ. ಈ ಬಲಿಚಕ್ರವರ್ತಿ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದು ಪ್ರಾತಃ ಸಂಧ್ಯಾ ಮಾಡಿ, ಆಮೇಲಕ್ಕೆ ಆವಾಗ ಕಣ್ಣಿಗೆ ಬೀಳ್ತಕ್ಕಂಥ ಕಡುಬಡವರು ಯಾರು ಕಾಣಿಸಿದ್ರೆ ಅವರಿಗೆ ಬೇಕಾಗಿರ್ತಕ್ಕಂಥ ದಾನಧರ್ಮ ಮಾಡ್ತಕ್ಕಂಥದ್ದು. ಅದಾದಮೇಲೆ ನಿತ್ಯ ಪೂಜೆ ಎಲ್ಲ ಮಾಡಿಸಿ ತನ್ನ ರಾಜ ಆಶ್ರಯದಲ್ಲಿ ಮಂತ್ರಿಗಳನ್ನೇ ಸಮಾಲೋಚನೆ ನಡೆಸಿ ಬೇಕಾಗಿರ್ತಕ್ಕಂಥ ಒಳ್ಳೆ ಕಾರ್ಯಗಳೆಲ್ಲ ಮಾಡ್ತಕ್ಕಂಥದ್ದು. ಏನಿದೆ, ಕುಂದು ಏನಿದೆ, ಕೊರತೆ ಏನಿದೆ ಜನಗಳಲ್ಲಿರ್ತಕ್ಕಂಥ ವಿಚಾರಿಸ್ಕೊಂಡು ಜನಗಳಿಗೆ ಅನುಕೂಲ ಮಾಡ್ತಕ್ಕಂಥದ್ದು. ಮಧ್ಯಾಹ್ನದಲ್ಲಿ ಹಸಿದಿರ್ತಕ್ಕಂಥವ್ರು ಊಟ ಹಾಕ್ತಕ್ಕಂಥದ್ದು. ಮತ್ತು ಸಾಯಣ್ಣ ಕಾಲದಲ್ಲಿ ಯಾರು ಬಡಬಗ್ಗರಿರ್ತಾರೆ ಅವ್ರನ್ನ ವೀಕ್ಷಿಸಿ ಅವ್ರಿಗೆ ಬೇಕಾದ ಸಹಾಯ ಮಾಡೋದು. ಬಹಳ ಉತ್ತಮವಾದ ಕೆಲಸ ಮಾಡ್ತಕ್ಕಂಥವನು ಬಲಿಚಕ್ರವರ್ತಿ. ಜೊತೆಗೆ ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರಗಳನ್ನು ಚೆನ್ನಾಗಿ ರೂಢಿಸ್ಕೊಂಡಿರ್ತಕ್ಕಂಥವನು. ಶೀಘ್ರಕೋಪಿ ಎಲ್ಲ ಆತನು. ರಾಕ್ಷಸರು ಸಾಮಾನ್ಯವಾಗಿ ಶೀಘ್ರಕೋಪಿಗಳಿರ್ತಾರೆ. ಯಾಕೆ, ನಮ್ಮ ಪ್ರಹ್ಲಾದನವ್ರ ಅಪ್ಪ ಇದ್ರಲ್ಲ ಹಿರಣ್ಯಾಕ್ಷರವರು, ಅವ್ರು ಬಹಳ ಕೋಪ, ಅವ್ರಿಗೆ ಮಾತಾಡಿದ್ರೆ ಕೋಪ. ಆ ರೀತಿ ಕೋಪ ಇರ್ತಕ್ಕಂಥದ್ದು. ಯಾವುದೇ ರಾಕ್ಷಸ ಗುಣಗಳಿಲ್ಲ ಆತನಿಗೆ, ಎಲ್ಲ ಸಾತ್ವಿಕ ಗುಣಗಳಿತ್ತು. ರಾಕ್ಷಸನಾದರೂ ಸಾತ್ವಿಕ ಗುಣಗಳಿತ್ತು. ಆತನ ದಾನ ಧರ್ಮ ಮಾಡ್ತಕ್ಕಂಥದ್ದು, ಭಕ್ತಿ, ಶ್ರದ್ಧೆ, ಶಕ್ತಿ, ಇವೆಲ್ಲವೂ ಏನಪ್ಪ ಅಂದರೆ ಆತನ ಈ ಇಂದ್ರಸ್ಥಾನಕ್ಕೆ ಹತ್ತಿರ ಕೊಂಡೊಯ್ಯೋದಕ್ಕೆ ಪ್ರಾರಂಭ ಮಾಡ್ತು. ನೋಡಿ, ಯಾರು ಶ್ರೇಷ್ಠರಾಗಿರ್ತಾರೆ, ಯಾರು ಪ್ರಪಂಚ ಉತ್ತಮಗಳ ಕೆಲಸ ಮಾಡ್ತಾರೆ, ಯಾರು ಸಮಾಜ ಸುಧಾರಕರಾಗಿರ್ತಾರೆ, ಏನೋ ದಾನ ಧರ್ಮಗಳನ್ನು ಮಾಡ್ತಾರೆ, ಯಮನಿಯಮಾಸಗಳನ್ನು ಚೆನ್ನಾಗಿ ರೂಢಿಲಿಟ್ಕೊಳ್ತಾರೆ, ಉತ್ತಮರಾಗಿರ್ತಾರೆ, ಅವರು ಇಂದ್ರನ ಒಂದು ಕುರ್ಜಿಗೆ ಅರ್ಹರು ಅಂತ ಭಾಳ ಹಿಂದಿನ ಕಾಲದಲ್ಲಿರ್ತಕ್ಕಂಥದ್ದು. ಇವರೇನು ಮಾಡೋದು, ಇಂದ್ರನ ಕುರ್ಜಿಗೆ ಹತ್ರ ಬರ್ತಾ ಇದ್ದ.
ಆಗೇನಾಯ್ತಪ್ಪ ಅಂದರೆ ಈ ದೇವತೆಗಳಲ್ಲಿ ಒಂದು ಭಯ ಬಂತು. ಸರಿ, ಅವನು ಬಲಿಚಕ್ರವರ್ತಿ ಪ್ರಹ್ಲಾದ ಒಳ್ಳೆಯವನೇ, ಆದರೆ ಅವರಪ್ಪ ಕೆಟ್ಟವನು. ವಿರೋಚನ ಅಂತಕ್ಕಂಥವನು ಸಹ ಭಾಳ ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಮಾಡಿರ್ತಕ್ಕಂಥವನು, ಆದರೂ ಧರ್ಮಪಾಲಕನಾಗಿದ್ದನು. ಯಾವುದೇ ರಾಕ್ಷಸನೋ ಕೋಟಿಗೊಬ್ಬ ರಾಕ್ಷಸನು ಧರ್ಮಪಾಲಕನಾದರೆ ಈ ಕೋಟಿ ರಾಕ್ಷಸರಿಗೆ ಬಲ ಬರುತ್ತೆ. ಅರ್ಥ ಆಯ್ತಲ್ಲ ನಿಮಗೆ ವಿಷಯ, ಕಾನ್ಸೆಪ್ಟು? ಈ ಗುಂಪೆಲ್ಲ ಕೆಟ್ಟವ್ರು ಇರ್ತಾರೆ, ಅದರಲ್ಲಿ ಕೋಟಿಗೊಬ್ಬನು ಒಳ್ಳೆಯವನು ಹುಟ್ಟಿದಾಗ ಅವನನ್ನು ಉನ್ನತ ಸ್ಥಾನದಲ್ಲಿ ನಾವು ಕೂಡಿಸ್ಬಿಟ್ಟು ಏನಾಗೋಗುತ್ತೆ, ಈ ಉಳಿದಿರೋರಿಗೆಲ್ಲ ಬಲ ಬರ್ತದೆ, ಅವರು ಕೆಟ್ಟ ಕೆಟ್ಟ ಕೆಲಸಗಳು ಮಾಡೋದಕ್ಕೆ ಒಂದು ಆಸ್ಪದ ಆಗ್ತದೆ ಅಂತೇಳಿ ಪ್ರಪಂಚದ ಚಿಂತೆ ಮಾಡೋದು ದೇವತೆಗಳೆಲ್ಲ, ದೇವತೆಗಳೆಲ್ಲ. ಈತನ ಯಾರ ಮೇಲೆ ಯುದ್ಧ ಮಾಡಲಿಲ್ಲ, ಯಾರನ್ನ ಹೊಡಿಲಿಲ್ಲ, ಯಾರನ್ನ ಬಡಿಲಿಲ್ಲ, ಏನೂ ಮಾಡಲಿಲ್ಲ. ನೆಗೆಟಿವಿಟಿ ಏನಿಲ್ಲ, ಎಲ್ಲ ಪಾಸಿಟಿವಿಟಿ. ಆ ಪಾಸಿಟಿವಿಟಿ ಎಲ್ಲಿ ಕರ್ಕೊಂಡೋಯ್ತು ಅವನ್ನ? ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಯ್ತೋ. ಇನ್ನೇನು ಕೆಲವೇ ದಿನಗಳೆಲ್ಲ ಅವನು ಇಂದ್ರಸ್ಥಾನ, ಇಂದ್ರನ ಒಂದು ಕುರ್ಜಿ ಅಲಂಕರಿಸಬೇಕು ಅಂತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತು. ಅವನ ದಾನ ಧರ್ಮಗಳು, ಒಳ್ಳೆಯ ಗುಣಗಳು, ನಡತೆಗಳು ಎಲ್ಲ ಅವನನ್ನು ಉತ್ತಮ ಮಾರ್ಗಕ್ಕೆ ಕರ್ಕೊಂಡೋದ್ವು. ಆದರೆ ದೇವತೆಗಳಲ್ಲಿ ಯೋಚನೆ ಮಾಡೋದು, ಇವನು ಉತ್ತಮನೇ, ಯಾರೋ ಬಲಿಚಕ್ರವರ್ತಿ ಉತ್ತಮನೇ, ಎರಡನೇ ಮಾತಿಲ್ಲ. ಆದರೆ ಕೋಟ್ಯಾನುಕೋಟಿ ರಾಕ್ಷಸರಲ್ಲಿ ಯಾವನೋ ಒಬ್ಬನೋ ಉತ್ತಮನಾಗಿದ್ದು ಅವನಿಗೆ ಉತ್ತಮ ಪಟ್ಟ ಸಿಕ್ಕಿದ್ರೆ ಈ ಕೋತಿಕೆಯಲ್ಲಿ ಸಂಪಿಗೆ ಹೋಗಿ ಕೊಟ್ಟಂಗೆ ಆಗಿಬಿಡ್ತದೆ. ರಾಕ್ಷಸರಿಗೆ ಏನು ಗೊತ್ತಾಗತ್ತೆ? ಅವ್ರಿಗೆ ಯೋಚಿಸ್ತಕ್ಕಂಥ ಶಕ್ತಿ ಇರೋದಿಲ್ಲ. ಇತರೆ ರಾಕ್ಷಸರಿಗೆ ಅವ್ರಿಗೆ ದಾನ ಧರ್ಮ ಗೊತ್ತಿರೋದಿಲ್ಲ, ಕರುಣೆ ಇರೋದಿಲ್ಲ, ಹಿಂಸಾತ್ಮಕರಾಗಿರ್ತಾರೆ, ಒಳ್ಳೆಯ ನಡತೆ ಇರೋದಿಲ್ಲ, ಒಳ್ಳೆಯ ಶಿಸ್ತಿರೋದಿಲ್ಲ ಅಂತ ಅವರೆಲ್ಲ ಎಲ್ರಿಗೂ ಬಲ ಬಂದ್ಬಿಟ್ಟಾಗ ದೇಶದಲ್ಲಿ ಅರಾಜಕತೆ ಬರ್ತದೆ, ಪ್ರಪಂಚ ಅರಾಜಕವಾಗಿ ಹೋಗ್ತದೆ, ಈ ಭೂಮಂಡಲ ಎಲ್ಲನೂ ಕೆಟ್ಟದಾಗ್ಬಿಡ್ತದೆ ಅಂತೇಳಿ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಇಂದ್ರನ ಹತ್ರಕ್ಕೆ ಹೋದ್ರು. ಇವನು ಮೊದಲೇ ಭಯ ಇಂದ್ರನಿಗೆ, ಅಯ್ಯೋ ನನ್ನ ಸೀಟ್ ಇನ್ನೊಬ್ಬನು ಬಂದಲ್ಲಪ್ಪ ಅಂತೇಳಿ ಏನು ಮಾಡೋದು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದವನು. ಇವ್ರು ಯಾವಾಗ ಹೋದ್ರೆ ಅವನಿಗೆ ಸಂತೋಷ ಆಯಿತು, ನನಗೆ ಸಪೋರ್ಟ್ ಮಾಡೋರು ಕೂಡ ಇದ್ದಾರೆ ಅಂತೇಳಿ ಇವರೆಲ್ಲ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕುರಿತು ಧ್ಯಾನ ಮಾಡಿ ಅವರ ಇದಕ್ಕೆ ಹೋದರು. ಸ್ವಾಮಿ, ಈ ರೀತಿ ಬಲಿಚಕ್ರವರ್ತಿ ಅತಿ ಉತ್ತಮವಾದ ವ್ಯಕ್ತಿಯಾಗಿದ್ದಾನೆ. ಅವನ ಧರ್ಮಗಳು ತೂಕ ಹೆಚ್ಚುತ್ತಾ ಇಂದ್ರಸ್ಥಾನವನ್ನು ಅಲಂಕರಿಸ್ತಕ್ಕಂಥ ಒಂದು ಹಂತಕ್ಕೆ ಬರ್ತಾನೆ. ಆದ್ದರಿಂದ ದಯವಿಟ್ಟು ಉತ್ತಮ ಮಾರ್ಗದಲ್ಲಿ ಆತನಿಗೆ ಮೋಕ್ಷನೂ ಸಿಕ್ಕಬೇಕು, ಆತನಿಗೆ ಒಳ್ಳೆಯ ಹೆಸರು ಇರಬೇಕು, ಆದರೆ ನಮ್ಮ ಇಂದ್ರಸ್ಥಾನವು ಉಳಿಯಬೇಕು ಸ್ವಾಮಿ, ಇದಕ್ಕೆ ಅಂದರೂ ಪ್ರಯತ್ನ ಮಾಡಿ, ರಾಕ್ಷಸರಿಗೆ ಹೋಗೋದು ಬೇಡ ಅಂತ ಹೇಳಿದ್ರು. ಆಗ ಮಹಾವಿಷ್ಣು ಈತನು ಯೋಚನೆ ಮಾಡ್ದ, ಸೃಷ್ಟಿ ಸ್ಥಿತಿ ಲಯಕಾರಕರಿಗೆಲ್ಲನು ಸೃಷ್ಟಿ ಮಾಡೋದು ಬ್ರಹ್ಮನು, ಈ ಸ್ಥಿತಿಯನ್ನು ಸರಿಪಡಿಸೋನು ವಿಷ್ಣುನೇ ಅಲ್ವಾ, ಲಯಕಾರಕನು ರುದ್ರನು, ಆತನ ಕೆಲಸ ಆತ ಮಾಡ್ಕೊಳ್ತಾರೆ. ಇವಾಗ ಸರಿ ಮಾಡಬೇಕಾದ್ರೆ ವಿಷ್ಣುವೇ ಅದಕ್ಕೆ ಲಯಕ್ ಅಂತ ಹೇಳಿದರು. ಆಮೇಲೆ ಈ ಒಂದು ಯೋಚನೆ ಮಾಡೋದು, ಏನು ಮಾಡೋಣ, ಯಾವಾಗ ಮಾಡೋಣ ಅಂತ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು. ಅವಕಾಶಕ್ಕೆ ಕಾಯ್ತಾ ಇದ್ದಾಗ ಈ ಬಲಿಚಕ್ರವರ್ತಿ ಒಂದು ದೊಡ್ಡದಾದ ಯಾಗ ಮಾಡ್ತಾನೆ. ಆ ಯಾಗದಲ್ಲಿ ಯಾರು ಪಂಡಿತರಿರ್ತಾರೆ, ಯಾರು ವಿದ್ಯಾವಂತರಿರ್ತಾರೆ, ಅವರಿಗೆಲ್ಲ ಅವರು ಕೋರಿದ ದಾನ ಕೊಡ್ತಕ್ಕಂಥದ್ದು. ಸ್ವಾಮಿ, ನನಗೆ 8 ಎಕರೆ ಜಮೀನು ಬೇಕೋ ತಗೋ ಹೋಗೋ, ಯಾಕಂದರೆ ರಾಜ ಬೇಕಾದಷ್ಟಿದೆ ಹತ್ರ, ನನಗಿಷ್ಟು ಬಂಗಾರ ಬೇಕು, ನನಗೆ ಹಸು ಬೇಕು, ಏನು ಕೇಳ್ತಾ ಇರೋದೆಲ್ಲ ದಾನ ಕೊಡ್ತಾನೆ ಅವತ್ತು. ಯಾವುದು? ಈ ಯಜ್ಞಯಾಗದ ಸಾತ್ಪುಣ್ಯಕ್ಕೆ. ನೋಡಿ, ಅಲ್ಲಿ ಬಂದಿದ್ದ ರಹಸ್ಯ. ಆ ಯಜ್ಞ ಏನಾದರೂ ಸಕ್ಸಸ್ ಆಗಿಬಿಟ್ರೆ ಅವನು ಇಂದ್ರಸ್ಥಾನಕ್ಕೆ ಒಂದೇ ಒಂದು ಇಂಚಲ್ಲಿ ಇರ್ತಾನೆ ಹತ್ತಿರಕ್ಕೆ. ಆವಾಗ ಮಹಾವಿಷ್ಣು ಯೋಚನೆ ಮಾಡ್ದ, ಓ ಇದು ಹೀಗಲ್ಲ ಅಂಥೇಳಿ ಕುಬ್ಜಾವತಾರ ಅಂದರೆ 3 ಅಡಿ ಅಗಲ 3 ಅಡಿ ಉದ್ದ, ಅದನ್ನು ವಾಮನಾವತಾರ ಅಂತಾರೆ. ಈ ವಾಮನ ರೂಪ ತಾಳ್ಬಿಟ್ಟು ಕೈಯಲ್ಲಿ ಒಂದು ಛತ್ರಿ ಹಿಡ್ಕೊಂಡು, ಕಮಂಡಲ ಹಿಡ್ಕೊಂಡು, ತ್ರಿಪುಂಡ್ರಧಾರಿಯಾಗಿ ಬೆಳಗಿನ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ಶ್ರದ್ಧೆಯಿಂದ ಈ ಕ್ಯೂನಲ್ಲಿ ನಿಂತ್ಕೊಂಡ. ಯಾರೋ ನಮ್ಮ ಬಲೀಂದ್ರನ ದಾನ ಮಾಡ್ತಾ ಇದ್ನಲ್ಲ, ಆ ಕ್ಯೂನಲ್ಲಿ ನಿಂತ್ಕೊಂಡ. ಇವನ ಕ್ಯೂನಲ್ಲಿ ನಿಂತ್ಕೊಳ್ಳೋವಾಗಿ ಎಲ್ಲೊಬ್ಬರಿದ್ದರು ಗುರುಗಳು, ಶುಕ್ರಾಚಾರ್ಯರು ಅಂತ. ಅವರು ಎಲ್ಲ ಗೊತ್ತವ್ರಿಗೆ, ಈ ಶುಕ್ರಾಚಾರ್ಯರಿಗೆ ರಾಕ್ಷಸ ಗುರುಗಳಲ್ವರು. ಓ ಬಂದನಪ್ಪ ಇವನು, ಇಲ್ಲೇನೋ ಇದೆ ಕತೆ, ಆಯಿತು ಏನೋ ಮಾಡ್ತಾನೆ ಮಹಾನ್ ಭಾವನು ಬಂದಿದ್ದಾನೆ, ಏನೋ ಮಾಡ್ತಾನೆ, ಆಗಲಿ ನೋಡೋಣ ಏನೇನು ಮಾಡ್ತಾನೋ ಅಂಥೇಳಿ ಶುಕ್ರಾಚಾರ್ಯರು ಗಮನಿಸ್ತಾ ಇದ್ದರು. ಯಾರೋ ಈ ಬಾಲಕನನ್ನು, ಈ ಚೋಟದ ಬಾಲಕನ್ನ ಗಮನಿಸ್ತಾ ಇದ್ದರು. ಎಲ್ಲ ದಾನ ಧರ್ಮಗಳವರೆಲ್ಲ ಆದಾಗ ಈತನ ಸರದಿ ಬಂತು. ಆತ ನಮಸ್ಕಾರ ಮಾಡಿ, ರಾಜನೇ, ನಾನು ನಿನ್ನ ಹತ್ರ ದಾನ ಕೇಳೋಕ್ಕೆ ಬಂದಿದ್ದೀನಪ್ಪ. ಇವನಿಗೂ ಸ್ವಲ್ಪ ಆಯಿತು, ಯಾಕಂದ್ರೆ ಇವನು ಮಾಡತಕ್ಕಂಥ ಪುಣ್ಯದಲ್ಲಿ
ಆರನೇ ಇಂದ್ರಿಯ ಕೂಡ ಜಾಗೃತವಾಗಿತ್ತು. ಇವನಿಗೂ ಅನಿಸ್ತು, ಏನೋ ಇಲ್ಲಿ ಎಡವಟ್ಟಾಗಿದೆ, ಇದೇನೋ ಎಡವಟ್ಟಿದೆ, ಯಾರೀತನು ಬಂದಿದ್ದಾನೆ, ಏನೋ ಒಬ್ಬ ಬ್ರಹ್ಮಚಾರಿ ಬಂದಿದ್ದಾನೆ, ಇವನೇನು ಕೇಳ್ಬೋದು ಬ್ರಹ್ಮಚಾರಿ ಅಂತ ಹೇಳಿದಾಗ, ನೋಡಪ್ಪ ನಾನು ಬ್ರಹ್ಮಚಾರಿ, ನನಗೆ ಐಹಿಕ ಬೋಳ್ಕೊಳ್ತಕ್ಕಂಥ ಯಾವ ವಸ್ತುಗಳು ಬೇಕಾಗಿಲ್ಲ, ನನಗೆ ಏನಿಲ್ಲಪ್ಪ ಒಂದು 3 ಹೆಜ್ಜೆ ಇಡೋಷ್ಟು ಜಾಗ ಕೊಟ್ಬಿಟ್ರೆ ಸಾಕಪ್ಪ ನೀನು ಅಂತ. ಎಷ್ಟೋ 3 ಹೆಜ್ಜೆ. ಶುಕ್ರಾಚಾರ್ಯಗೆ ಅರ್ಥ ಆಯಿತು. ಇವರು ನೋಡಿದ್ರು 3 ಹೆಜ್ಜೆ ಜಾಗ ಕೊಟ್ಬಿಟ್ರೆ ಸಾಕಪ್ಪ ನನಗೆ, ಇನ್ನೇನು ಬೇಕಾಗಲ್ಲ ಅಂತ. ಅಲ್ಲಿಗೂ ನಮ್ಮ ಬಲಿ ಚಕ್ರವರ್ತಿಗೆ ಅನುಮಾನ, ಇದು ಬಂದಿರತಕ್ಕಂಥವ್ರು ಯಾರೋ ಮಹಾನುಭಾವರು ಬಂದಿದ್ದಾರೆ, ಓಹೋ ಮಹಾವಿಷ್ಣುನೇ ಇರಬೇಕೋ ಈ ರೂಪ ಇಟ್ಕೊಂಡು ಬಂದಿರತಕ್ಕಂಥ ಮನಸ್ಸಲ್ಲಿ ಅಂದ್ಕೊಂಡು, ವಿಷ್ಣು ದಾನ ಕೊಡೋ ಪುಣ್ಯನ ಬರ್ತದಲ್ಲಪ್ಪ ನನಗೆ ಇಂದ್ರ ಸ್ಥಾನ ಇಲ್ಲದಿದ್ದರೆ ಹೋಗಲಿ, ಏನೋ ನನಗೆ ಆ ಮಹಾನುಭಾವನ ಇರ್ತಕ್ಕಂಥ ವಿಷ್ಣು ಸೃಷ್ಟಿಸ್ಥಿತಿಕಾರರಲ್ಲಿ ಮುಖ್ಯನಾಗಿರ್ತಕ್ಕಂಥವನು, ದೇವನಿಗೆ ನಾನು ದಾನ ಕೊಡಬೇಕಂದ್ರೆ ಇವರು ಮಾನವನ ಹತ್ರ ಬಂದು, ಅದು ರಾಕ್ಷಸನ ಹತ್ರ ಬಂದು ದಾನ ಕೇಳ್ತಾ ಇದ್ದೇನೆ ಅಂದರೆ, ನನಗೂ ಈ ಒಂದು ಭೂಮಂಡಲ ಇರೋವರೆಗೂ ಸಹ ಏನೋ ಒಳ್ಳೆಯದೇ ಆಗ್ತದೆ ಅಂತ ಯೋಚನೆ ಮಾಡಿ ಅವನು ಹೇಳಿದನು, ಸ್ವಾಮಿ ನೀವು ಬಂದಿದ್ದೀರಿ, ಕೇಳಿಬಿಟ್ಟ ಮೇಲೆ ಯಾರಿಗೂ ಇಲ್ಲ ಅಂದಿಲ್ಲ, ನಾನು ನಿಮಗೂ 3 ಹೆಜ್ಜೆ ಕೊಡ್ತೀನಿ ಸ್ವಾಮಿ, ಎಲ್ಲಿ ಬೇಕೋ ಹೇಳಿ, ನೀವು ಅಲ್ಲಿ ಅಳಕೊಟ್ಬಿಡ್ತೀನಿ 3 ಹೆಜ್ಜೆ ನಿಮಗೆ. ಹಾಗೆಲ್ಲ ಆಗಲ್ಲಪ್ಪ, ನೀನು ನನಗೆ ಕೊಡು ಅರ್ಘ್ಯ. ಒಂದು ಕಿರಣ್ಯವನ್ನು ಹಾಕ್ಕೊಂಡು, ಅಕ್ಷತೆ ಹಾಕ್ಕೊಂಡು, ಇದಂ ಭೂದಾನಂ ಸರ್ವಸಸ್ಯಾಶ್ರಯೇ ಪೃಥ್ವಿ ವರಾಹಿಣ ಸಂಸ್ಥಿತಾಂ ಅಸ್ಮತಸ್ಯ ಪ್ರಮಾಣಿನ ಅತಃಶಾಂತಿ ಪ್ರಗಚ್ಚಮೆ ಅಂತ ಹೇಳಿಬಿಟ್ಟು ಬಿಟ್ಬಿಡಪ್ಪ ನೀನು ಕೈಯ ಮೇಲೆ 3 ಹೆಜ್ಜೆ ಅಂತ ಹೇಳ್ದ. ಶುಕ್ರಾಚಾರ್ಯರಿಗೆ ಶುರುವಾಯಿತು, ಓರೆ ಬಂದ ಮಹಾವಿಷ್ಣು, ಇವನು ಯಾವಾಗಲೂ ಏನೋ ಒಂದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟ, ಆಯಿತು ನೀನು ಹೆಂಗೆ ಕೊಡ್ತೀಯೋ ಕೊಡು ಅರ್ಘ್ಯ ನೋಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಟ್ಟ, ಇವನು ಹಿರಣ್ಯ ಹಾಕ್ಕೊಂಡ ಮಂತ್ರ, ಋತ್ವಿಜರ ಮಂತ್ರ ಹೇಳಿದ್ರು, ಭೂದಾನದ ಮಂತ್ರ. ಇನ್ನೇನು ಕೊಡಬೇಕು ಅನ್ನೋ ಟೈಮ್ನಲ್ಲಿ ಆ ನೀರು ಬರ್ತದಲ್ಲ ಅರ್ಘ್ಯ ಪಾತ್ರೆಯಲ್ಲಿ, ಅಲ್ಲಿ ಕಣ್ಣು ನಿಂಗೆ ಅಡ್ಡ ಇಟ್ಬಿಟ್ಟ, ನೀರು ಮುಂದಕ್ಕೆ ಬರ್ದಂಗೆ. ಎಷ್ಟಾದರೂ ನೀರು ಬರಲಿಲ್ಲ. ಆವಾಗೇನು ಮಾಡಿದ್ರು ಇವರು ಮಹಾವಿಷ್ಣು ಗೊತ್ತು, ಈ ವಾಮನ ಸ್ವರೂಪನಿಗೆ ಇಲ್ಲಿ ಮುಂದೆ ಇದೆ ಶುಕ್ರಾಚಾರ್ಯದ ಕೆಲಸ ಅಂದ್ಕೊಂಡು, ಇರಪ್ಪ ಅಂತ ಅಲ್ಲಿ ಪರಕೆ ಕಡ್ಡಿ ಒಂದು ಎತ್ಕೊಂಡು ಅದ್ರಲ್ಲಿ ಚುಚ್ಚಿದ, ಆ ತೂತಲ್ಲಿ ಬರ್ತದೆ ನೀರು ಬರೋದ್ರಲ್ಲೇ ಅದು ಹೋಗಿ ಶುಕ್ರಾಚಾರ್ಯರ ಕಣ್ಣಿಗೆ ಚುಚ್ಕೊಳ್ತು. ಏನೋ ಅವನು ಅಮ್ಮ ಅಂದ್ಕೊಂಡು ಪಕ್ಕಕ್ಕೆ ಬಂದ, ನಗು ಬಂತು, ನೋಡಪ್ಪ ಎಂತೆಂಥ ವಿಶೇಷಗಳಿವೆ ಜನಗಳು ಅಂಥೇಳಿ. ಆಮೇಲೆ ಅರ್ಘ್ಯ ಬಂತು, ಅರ್ಘ್ಯ ಕೊಟ್ಟರು, ಭೂದಾನ ಕೊಟ್ಬಿಟ್ಟ, 3 ಹೆಜ್ಜೆ ಭೂದಾನ. ಆಯ್ತು ಸ್ವಾಮಿ ನಿನ್ನ ಕೊಟ್ಟಿದ್ದೀನಪ್ಪ, ಎಲ್ಲಿ ಬೇಕು ಅಳಿರಿ ಅಂತ ಅಳಿತೀನಿರಪ್ಪ ಅಂಥೇಳಿ ಆ ಕಮಂಡಲಗಳು ಛತ್ರಿ ಎಲ್ಲ ಪಕ್ಕಕ್ಕಿಟ್ಟ. ಇಟ್ಬಿಟ್ಟು ಬೆಳೆಯಕ್ಕೆ ಶುರುವಾದ, ಭೂಮಿಯಿಂದ ಆಕಾಶವರೆಗೂ ಬೆಳೆದ ಅತ್ಯಧಿಕ ದಶಾಂಗುಲಂ, ಎಷ್ಟು ನೋಡಿದ್ರೆ ಅಲ್ಲಿಂದ 1 ಅಂಗುಲ ಜಾಸ್ತಿ ಇತ್ತು, ಅಷ್ಟು ಬೆಳೆದುಬಿಟ್ಟು ತನ್ನ ಪಾದವನ್ನೆಲ್ಲನೂ ಈ ಭೂಮಿ ಮೇಲೆ ಆವರಿಸ್ಬಿಟ್ಟ. ನೋಡಿ ಸ್ವಾಮಿ 1 ಹೆಜ್ಜೆ ಆಯಿತು ಅಂತ ಭೂಮಂಡಲವೆಲ್ಲ 1 ಹೆಜ್ಜೆ ಆಗೋಯ್ತು. ಅದಾದಮೇಲೆ 2ನೇ ಹೆಜ್ಜೆ ಕಾಲನ್ನು ಮೇಲಕ್ಕೆತ್ತಿ, ನೋಡಿ ಸ್ವಾಮಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ತಪೋಲೋಕ ಎಲ್ಲ ಲೋಕಗಳು ಸೇರಿಸ್ಬಿಟ್ಟು 1 ಹೆಜ್ಜೆ ಇಟ್ಬಿಟ್ಟು, ಆಕಾಶ ಆಯಿತು, ಭೂಮಿ ಆಗೋಯ್ತು, ಇನ್ನೇನು ಉಳಿದಿದೆ? ಆಯ್ತಪ್ಪ ಮಹಾರಾಜ, ನಿನ್ನ ಇಷ್ಟದ ಪ್ರಕಾರ 2 ಹೆಜ್ಜೆ ಇಡ್ತೇನೆ, 3ನೇ ಹೆಜ್ಜೆ ಇಡಬೇಕು, ಎಲ್ಲ ಜಾಗ ತೋರಿಸೋದು. ಇಲ್ಲಿ ಜಾಗ ತೋರಿಸೋದು ಅವನು ಚಕ್ರವರ್ತಿ, ಎಲ್ಲ ಒಂದೇ, ಆದರೆ 1 ಹೆಜ್ಜೆ ಭೂಮಿ ಆಗೋಯ್ತು, 1 ಹೆಜ್ಜೆ ಆಕಾಶ ಆಗೋಯ್ತು. ನಿಲ್ಲಿದೆ ಸ್ವಾಮಿ, ಎಲ್ಲ ಕೊಟ್ಬಿಟ್ಟಿದ್ದೀನಿ ನನ್ನ ಹತ್ರ, ಏನಿಲ್ಲ ಸ್ವಾಮಿ, ಆದರೆ ಒಂದೇ ಒಂದು ವಸ್ತು ಇದೆ ನನ್ನ ಹತ್ರ, ನಿಮ್ಮ ಪಾದನಲ್ಲಿ ಇಡಿ ಅಂದ. ಎಲ್ಲಿ? ನನ್ನ ತಲೆ ಒಂದು ಖಾಲಿ ಇದೆ ಸ್ವಾಮಿ, ಇನ್ನೇನು ಇಲ್ಲ ನನ್ನ ಹತ್ರ, ನೀವು ಕೇಳ್ದಂಗೆ ಭೂಮಿ ಕೊಟ್ಬಿಟ್ಟು ಆಕಾಶ ಕೊಟ್ಬಿಟ್ಟು ನುಡಿದಿರೋದೇನೋ ನನ್ನ ತಲೆ ನನ್ನ ತಲೆ ಮೇಲೆ ಕಾಲಿಡಿ ಸ್ವಾಮಿ, ನಾನು ಕೃತಾರ್ಥನಾಗ್ತೇನೆ ಅಂದ. ಆವಾಗ ಮಹಾವಿಷ್ಣು ಅವನ ತಲೆ ಮೇಲೆ ಕಾಲಿಟ್ಟು ಭೂಮಿಲಿ ತುಳಿಯೋಕ್ಕೆ ಶುರು ಮಾಡ್ದ, ತಲೆವರೆಗೂ ಬಂತು. ಆವಾಗ ಕೇಳ್ದ, ಸ್ವಾಮಿ ನಾನು ಕೃತಾರ್ಥನಾದೆ, ನಾನು ಮಾಡಿದ ದಾನ ಧರ್ಮ ಪುಣ್ಯ ಎಲ್ಲ ಸಾರ್ಥಕವಾಯ್ತು ಸ್ವಾಮಿ, ಒಂದು ವಿಷ್ಣುವಿನ ಪಾದ ನನ್ನ ತಲೆ ಮೇಲೆ ಬಂದಿದೆ ಅಂದರೆ ನಾನು ಎಷ್ಟು ಪೂರ್ವಜನದ ಪುಣ್ಯ ಪಡೆದಿದ್ದೇನೆ. ನಮ್ಮ ತಾತನಾಗಿರ್ತಕ್ಕಂಥ ಪ್ರಹ್ಲಾದನೆಂಥ ಪುಣ್ಯವಂತನು, ನಮ್ಮ ತಂದೆ ಆಗಿರ್ತಕ್ಕಂತಹ ವಿರೋಚನನೆಂಥ ಪುಣ್ಯವಂತನು, ಈ ಎಲ್ಲ ಪುಣ್ಯಗಳು ನಮ್ಮ 7 ತಲೆಮಾರಿಗೆ ಸೇರುವಷ್ಟು ಪುಣ್ಯವಂತನಾದ ಸ್ವಾಮಿ, ನಾನು ಸಾರ್ಥಕವಾಯ್ತು ನನ್ನ ಜೀವ, ಆದರೆ ನನಗೇನಾದರೂ ಒಂದು ವರ ಕೊಡಿ ಸ್ವಾಮಿ ಅಂದ. ನೀವು ಕೇಳಿದನ್ನು ಕೊಟ್ಬಿಟ್ಟಿದ್ದೀನಿ, ನನಗೂ ಏನಾದರೂ ಒಂದು ವರ ಕೊಡಿ ಅಂದ. ಏನಪ್ಪ ಅಂದರೆ, ಸ್ವಾಮಿ ಈ ಭೂಮಂಡಲ ನಾನು ಬಹಳ ಪ್ರೀತಿಯಾಗಿ ಸಾಕಿದ್ದೀನಿ, ಈ ಭೂಮಿಯ ಜನಗಳೆಲ್ಲ ನಾನು ಒಂದೇ ದೃಷ್ಟಿಯಲ್ಲಿ ಸಾಕಿದ್ದೀನಿ, ಎಲ್ಲರನ್ನ ಒಂದೇ ರೀತಿಯಲ್ಲಿ ಸಾಕಿದ್ದೀನಿ, ನಾನು ವರ್ಷಕ್ಕೊಂದು ಸರ್ತಿ ನನಗೆ ಇಲ್ಲಿ ಬಂದು ಹೋಗೋದಕ್ಕೊಂದು ಅವಕಾಶ ಕೊಡಿ ಅಂತ ವಿಷ್ಣು ತನ್ನ ವಿಷ್ಣು ರೂಪ ಧರಿಸಿ, ನೋಡಪ್ಪ ನೀನು ಈ ಒಂದು
ಎಷ್ಟು ಯುಗಗಳಿವೆ, ಅದು ಎಷ್ಟು ಮನ್ವಂತರಗಳಿವೆ, ಆ ಮನ್ವಂತರಗಳಲ್ಲೆಲ್ಲ ನಿನ್ನ ಹೆಸರು ಶಾಶ್ವತವಾಗಿರ್ತದೆ. ನೀನು ಮಹಾದಾನಿ ಅನ್ಸ್ಕೊಳ್ತೀಯಾ, ನೀನು ಮಹಾವಿಷ್ಣುವಿಗೆ ಭೂದಾನ ಮಾಡಿರ್ತಕ್ಕಂಥವನು, ಮತ್ತು ನಿನಗಿರ್ತಕ್ಕಂಥ ಭೂಮಿಯ ಮೇಲೆ ಪ್ರೀತಿ ಹಾಗೂ ನಿನ್ನ ಪ್ರಜೆಗಳ ಪ್ರೀತಿಗೋಸ್ಕರ ಒಂದು ದಿನ ನಿನ್ನ ಹೆಸರಲ್ಲಿ ಸನಾತನಿಗಳು ಹಬ್ಬ ಮಾಡ್ತಾರೆ. ಅದೇನು ಬಲಿಪಾಡ್ಯಮಿ ಅಂತ. ಅಂದರೆ ಹಬ್ಬಗಳ ಸಾಲು ಬಂದಾಗ ಒಳ್ಳೊಳ್ಳೆ ಹಬ್ಬಗಳೆಲ್ಲ ಆಗ್ತದೆ. ನರಕ ಚತುರ್ದಶಿ ಆಗ್ತದೆ, ಯಮತರ್ಪಣಗಳಾಗ್ತದೆ, ಲಕ್ಷ್ಮೀ ಪೂಜೆ ಆಗ್ತದೆ, ಕೇದಾರೇಶ್ವರ ವ್ರತ ಆಗ್ತದೆ. ಅದರ ಮಾರನೇ ದಿನ ನಿನಗೆ ಈ ಭೂಮಂಡಲದಲ್ಲೆಲ್ಲ ಪೂಜೆ ಆಗಬೇಕು, ಆ ರೀತಿ ನಿನಗೆ ವರ ಕೊಡ್ತೀನಿ. ಇದನ್ನು ಬಲಿಪಾಡ್ಯಮಿ ಅಂತಾರೆ. ಇದು ಯಾವತ್ತಿಗೂ ಭೂಮಂಡಲದಲ್ಲಿ ನಡೀತದೆ ಅಂತಾರೆ ಅಂತ ವರ ಕೊಟ್ಟ ಮಹಾವಿಷ್ಣು. ಅವನು ಮಾಡಿರ್ತಕ್ಕಂಥ ಪುಣ್ಯ ಫಲಿಸಿತು. ನಮಸ್ಕಾರ ಆಗ್ದ, ಸ್ವಾಮಿ ಇನ್ಯಾಕೆ ಬಿಟ್ಟಿದ್ದೀರಿ, ಪೂರ್ತಿ ತುಳಿದುಬಿಡಿ ಅಂತ ಅವನನ್ನು ಭೂಮಿ ಒಳಗೆ ತುಳಿದ್ರು. ಅವನು ಹೊರಟೋದ ಪಾತಾಳ ಲೋಕಕ್ಕೆ. ಇದು ಬಲಿಚಕ್ರವರ್ತಿಯ ಕತೆ. ಈ ಬಲಿಚಕ್ರವರ್ತಿಕೃತ ಮಾಡ್ತಕ್ಕಂಥ ತ್ಯಾಗ, ದಾನ ಎಲ್ಲವನ್ನು ಸ್ಮರಿಸೋಕ್ಕೋಸ್ಕರ ನಾವೇನು ಮಾಡ್ತೀವಿ, ವರ್ಷಕ್ಕೊಂದು ಸರ್ತಿ ಪ್ರಜೆಗಳು ಅವನ ಹೆಸರಿನಲ್ಲಿ ಬಲಿಪಾಡ್ಯಮಿ ಅಂತ ಮಾಡ್ತಾರೆ. ಬಲಿಪಾಡ್ಯಮಿಯನ್ನು ಹಲವಾರು ಜಾಗದಲ್ಲಿ ಹಲವಾರು ರೀತಿ ಮಾಡ್ತಾರೆ. ಮೊದಲು ನಮ್ಮ ಹಳ್ಳಿಗಳಲ್ಲಿ ಈ ಗಬ್ಬೆಮ್ಮ ನೀಡೋರು ಒಂದು ಕೋಟೆ ಥರ ಕಟ್ಬಿಟ್ಟು ಈ ಸಗಣಿ ಉಂಟೆ ಮಾಡಿ ಅದ್ರ ಮೇಲೆ ಹುಚ್ಚೆಳ್ಳು ಅಂತ ಬೆಳೆಯೋರು. ಅವಾಗ ಹುಚ್ಚೆಳ್ಳು ಹೂವು ತಂದು ಆ ಹುಚ್ಚೆಳ್ಳು ಹೂವು ಸಿಕ್ಕಿಸಿ ಅಲಂಕರಿಸಿ ಅದಕ್ಕೆಲ್ಲ ರಂಗಾಲಿಗಳಾಕಿ ಅಲ್ಲಿ ತುಳಿದಿರ್ತಾರಲ್ಲ ಬಲಿಪಾಡ್ಯಮಿ ಅಂತೇಳಿ ಒಂದು ಅಕ್ಷರದಲ್ಲಿ ಪದ್ಮ ಹಾಕಿ ಅಲ್ಲಿ ಒಂದು ಗಬ್ಬೆಮ್ಮನಿಟ್ಟು ಅದು ಬಲೀಂದ್ರ ಅಂತೇಳಿ ಪೂಜೆ ಮಾಡೋರು. ಇವಾಗ ಬಹಳಷ್ಟು, ಯಾಕಂದರೆ ನಾಗರಿಕತೆ ಜಾಸ್ತಿ ಆಗಿಬಿಡ್ತು, ನಾಟ್ಯಾಸುಗಳೇ ಇಲ್ಲ. ಸೀಮೆ ಹಸುದು ಎತ್ಕೊಂಬಂದ್ರೆ ಮನೆಯೆಲ್ಲ ಆಗ್ಬಿಡ್ತದೆ, ಕೈಯಲ್ಲಿ ಹಿಡಿಯೋ ಸಿಕ್ಕಲ್ಲ, ಈ ಕೆಳಕ್ಕೆ ಜಾರ್ತದದು. ಗೋಮೂತ್ರ ಗೋಮಯ ಅನ್ನೋದು ಇವಾಗ ಅಪರೂಪ ಆಗೋಗಿದೆ. ಇವಾಗ ಯಾರೋ ಕೆಲವರೆಲ್ಲ ಮಾಡ್ತಾರೆ ಅದನ್ನೇನೆಂದರೆ ಮಣ್ಣಲ್ಲೇ ಒಟ್ಟಿಗೆ ಮಾಡ್ತಾರೆ, ಕೆಲವರು ಮಾಡ್ತಾರೆ. ಅದು ಬಹಳ ನಶಿಸಿದೆ. 100ಕ್ಕೆ 60% ನಶಿಸಿಬಿಟ್ಟಿದೆ. ಏನೋ ಕೋಟೆ ಕಟ್ತಕ್ಕಂಥದ್ದು, ಬಲೀಂದ್ರನ ಕೋಟೆ ಕಟ್ತಕ್ಕಂಥದ್ದು. ಇವಾಗ ನೀವು ಅಷ್ಟೇ ಆತ್ಮೀಯರು ನೋಡಿ, ಅದನ್ನು ತಿಳ್ಕೊಂಡು ಸಾಧ್ಯವಾದರೆ ಅದನ್ನು ಮಾಡಿ. ಯಾಕಂದರೆ ಅವೆಲ್ಲ ಒಳ್ಳೆಯದು, ಬಹಳ ಒಳ್ಳೆಯದು. ಅದು ಮೋಕ್ಷವನ್ನು ಕೊಡ್ತಕ್ಕಂಥ ವಿಷಯಗಳು. ಆದ್ದರಿಂದ ಮೋಕ್ಷ ಪಡಿಬೇಕಾಗಿದ್ದ ರೀತಿ ಮಾಡಬೇಕಾಗಿದ್ರೆ ಹಳೆಯ ಹಿರಿಯರನ್ನು ಕೇಳಿ ಹೆಂಗೆ ನೀವು ಕೋಟೆ ಕಟ್ತಾಯಿದ್ರಿ, ಹೆಂಗೆ ಬಲೀಂದ್ರನ ಪೂಜೆ ಮಾಡ್ತಾಯಿದ್ರಿ ಅಂತ. ಇವಾಗ ಖಾಲಿ ಬಲೀಂದ್ರ ಅಂತ ಹೇಳ್ಬಿಟ್ಟು ಒಂದು ಫೋಟೋಕ್ಕೆ ಪೂಜೆ ಮಾಡಿಬಿಟ್ಟು ಮುಗಿಸ್ಬಿಡ್ತಕ್ಕಂಥದ್ದು, ಏನೋ ಒಂದು ಮಾಡ್ತಾರೆ. ಅಥವಾ ಒಂದು ವಿಗ್ರಹ ಇಡ್ತಕ್ಕಂಥದ್ದು, ಅಥವಾ ಮಣ್ಣಲ್ಲೇನೋ ಹಸೆ ಹಾಕಿಬಿಡ್ತಕ್ಕಂಥದ್ದು. ಕೆಲವು ಒಂದೊಂದು ಕಡೆ ಒಂಥರ ಮಾಡ್ತಾ ಇರ್ತಾರೆ. ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಬರ್ತೀವಲ್ಲ, ಗಮನಿಸ್ತೀವಿ. ಆದ್ಮೇಲೆ ಇದು ಬಲಿಪಾಡ್ಯಮಿಯ ಕತೆ. ಅಂದರೆ ದೀಪಾವಳಿಯ ಪ್ರಾರಂಭದಿಂದ ದೀಪಾವಳಿ ಅಂತ್ಯದವರೆಗೆ ಈ 3 ದಿನ ವಿಶೇಷವಾಗಿ 3+1 4, ಅಂದರೆ ನೀರು ತುಂಬ ಹಬ್ಬ ಅವತ್ತೇ ಬಂದು ಅವತ್ತು ಸಾಯಂಕಾಲ ನರಕ ಚತುರ್ದಶಿ ಮಾಡ್ತಕ್ಕಂಥ ಪರಿಸ್ಥಿತಿ ಕೆಲವು ಸರ್ತಿ ಬರ್ತದೆ. ಯಾಕಂದರೆ ಬೆಳಗ್ಗೆ ತ್ರಯೋದಶಿ ಇರ್ತದೆ, ಸಾಯಂಕಾಲ ಚತುರ್ದಶಿ ಬರ್ತದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಬೆಳಗ್ಗೆ ನೀರು ತುಂಬ್ತಾರೆ, ಸಾಯಂಕಾಲ ನರಕ ಚತುರ್ದಶಿ ಪೂಜೆ ಮಾಡಿ ಬಾಣ ಬೆರೆಸಿ ನಡೆಸ್ತಾರೆ. ಆ ರೀತಿ 3 ದಿನವೂ ಆಗ್ತದೆ. ಇಲ್ಲ ಅಂದರೆ ತ್ರಯೋದಶಿ ಮುಂಚಿನ ದಿನ ಬಂದಿದ್ದರೆ ಮಾರನೇ ದಿನ ಪ್ರಾತಃ ಕಾಲದಲ್ಲಿ ಚತುರ್ದಶಿ ಇದ್ದರೆ ಆ ರೀತಿಯೂ ಮಾಡ್ತಾರೆ. ಏನು ನೀರು ತುಂಬ ಹಬ್ಬ, ನರಕ ಚತುರ್ದಶಿ ಕೊಡೋರಿದ್ದರೆ ಯಮತರ್ಪಣಗಳು, ಅದಾದಮೇಲೆ ಅಮಾವಾಸ್ಯ ಮಹಾಲಕ್ಷ್ಮಿ ಪೂಜೆ ಸಾಯಂಕಾಲ ಆಗ್ತಕ್ಕಂಥದ್ದು, ಕೇದಾರೇಶ್ವರ ವ್ರತ ಎಲ್ಲ ಆದಮೇಲೆ ನಾವು ನಮ್ಮನ್ನು ಆಳಿರ್ತಕ್ಕಂಥ ರಾಕ್ಷಸ ಮಹಾರಾಜನ ಗುರುತಿಗಾಗಿ ನಾವು ಮಾಡ್ತಕ್ಕಂತಹ ಬಲಿಪಾಡ್ಯಮಿ. ಇದು ಹಬ್ಬಗಳು ಸಾಲಾಗಿರುತ್ತೆ. ಆದಮೇಲೆ ಇನ್ನೇನೋ ವಿಷಯಗಳನ್ನು ಸಂಗ್ರಹಿಸಿ ನಮಗೆ ತಿಳಿಸಿರ್ತೇನೆ. ತಮಗೇನಾದರೂ ವಿಷಯಗಳ ಸಂಗ್ರಹದಲ್ಲಿ ಬೇರೆ ಇದ್ದರೆ ತಾವು ಕಾಮೆಂಟ್ ಮಾಡ್ಬೋದು, ನೋಡಿ ಸರ್ ಅದು ಹಿಂಗಲ್ಲ ಹಂಗಾಗ್ಬೋದು ಅಂತ, ಅದರಲ್ಲೇನು ತಪ್ಪಿಲ್ಲ. ಅದೇ ರೀತಿಯಲ್ಲಿ ಯಾರಾದರೂ ಈ ಕಥೆಯನ್ನು ಕೇಳಿರ್ತಕ್ಕಂಥವ್ರು ಬೇರೆ ಏನಾದರೂ ಇದರಲ್ಲಿ ವಿಶೇಷಗಳಿದ್ದರೆ ನಮಗೆ ತಿಳಿಸಿ. ಯಾಕಂದರೆ ಮುಂದಕ್ಕೆ ನಾವು ಕೆಲವೆಲ್ಲ ಸರಿಪಡಿಸ್ಕೊಳ್ತಕ್ಕಂಥ ಬಹಳ ಇದೆ. ಯಾಕಂದರೆ ಹಲಬಂ ಬಲ್ಲವರಿಂದ ಕಲಿತು ಕೆಲವರಿಂದ ಕಳಿಬೇಕು. ಅದೇ ರೀತಿಯಾಗಿ ಕೆಲವ್ರನ್ನ ಗ್ರಂಥಗಳನ್ನ ಓದಬೇಕು, ಸಾಹಿತ್ಯ ಓದಬೇಕು, ಚೆನ್ನಾಗಿ ಇದು ಮಾಡಬೇಕು. ಎಲ್ಲ ಮಾಡಿ ನಾವು ಇನ್ನೂ ಒಂದು ಹಂತಕ್ಕೆ ಬರಬೇಕಾಗ್ತದೆ. ಅದಕ್ಕೆ ನಿಮ್ಮ ಎಲ್ಲರ ಸಹಕಾರ ಬೇಕಾಗ್ತದೆ. ಆದಮೇಲೆ ನೀವೆಲ್ಲ ಕಾಮೆಂಟ್ ಮಾಡಿ ಇದ್ರ ಬಗ್ಗೆ. ಮತ್ತು ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಅದೇ ರೀತಿಯಲ್ಲಿ ಇದರ ಉತ್ಕೃಷ್ಟತೆಯನ್ನು ಶೇರ್ ಮಾಡಿ. ಮತ್ತು ನಮ್ಮ ಒಂದು ಸಾಯಿ ಸ್ಮೃತಿ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಇನ್ನು ನಿಮ್ಮ ಸ್ನೇಹಿತರನ್ನ ಸಬ್ಸ್ಕ್ರೈಬ್ ಮಾಡಿಸಿ. ನಮ್ಮ ಸಂಸ್ಥೆ ಬೆಳೆಯೋದಕ್ಕೆ ನೀವು ನಮಗೆ ಆಶೀರ್ವದಿಸಿ ಅಂತೇಳಿ ನಾನು ಈ ದೀಪಾವಳಿಯ ಕಡೆಯ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಓಂ ಶ್ರೀ ಸಾಯಿರಾಮ್.